ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ. ರಾಮದುರ್ಗ ತಾಲೂಕಿನ ಹಂಪಿಹೊಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದಂತಹ ಶ್ರೀ ವೆಂಕಟೇಶ್ವರ ಹಾಗೂ ನಾಗಮೂರ್ತಿಗಳ ದೇವಸ್ಥಾನವನ್ನು ಇದೇ ದಿನಾಂಕ 9 ಮತ್ತು 10ರಂದು ನೂತನ ಶಿಲಾಮೂರ್ತಿಗಳ ಪ್ರಾಣ ಪ್ರತಿಷ್ಠಾನ ಹಾಗೂ ನೂತನ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮ, ದೇವಸ್ಥಾನವನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ಸಾಕಷ್ಟು ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದು, ಪ್ರಮುಖವಾಗಿ ಹಂಪಿಹೊಳಿ ಗ್ರಾಮವನ್ನು ಒಂದು ಮಿನಿ ತಿರುಪತಿಯನ್ನು ಭಾಸವಾಗ್ತಾ ಇದೆ. ಯಾಕಂದರೆ ಊರಿನ ದ್ವಾರ ಬಾಗಿಲದಲ್ಲಿ ವಿಶೇಷವಾಗಿ ದೀಪಾಲಂಕಾರಗಳನ್ನು ಮಾಡಿ ಗ್ರಾಮದಾದ್ಯಂತ ಜಗಮಗಿಸುವ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಶ್ರೀ ವೆಂಕಟೇಶ್ವರನ ಶಂಖ ಹಾಗೂ ನಾಮದ ಲೈಟ್ಗಳನ್ನು ಅಳವಡಿಸಿ ಹಂಪಿಹೊಳಿ ಗ್ರಾಮವನ್ನು ತಿರುಪತಿ ಮಾದರಿಯಲ್ಲಿ ಗ್ರಾಮವನ್ನು ಈ ವೆಂಕಟೇಶ್ವರ ದೇವಸ್ಥಾನದ ಉದ್ಘಾಟನೆ ಪ್ರಯುಕ್ತವಾಗಿ ಹಂಪಿಹೊಳಿ ಗ್ರಾಮ ತಿರುಪತಿ ಎಂಬಂತೆ ಭಾಸವಾಗುತ್ತಿದೆ. ಈ ಕುರಿತು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ರಾಮದುರ್ಗ ತಾಲೂಕಿನ ಹಂಪಿಹೊಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದಂತಹ ಶ್ರೀ ವೆಂಕಟೇಶ್ವರ ಹಾಗೂ ನಾಗಮೂರ್ತಿ ದೇವಸ್ಥಾನ ಮತ್ತು ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾನ, ನೂತನ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮ ಇದೇ ದಿನಾಂಕ 9 ಮತ್ತು 10ರಂದು ಜರುಗಲಿದ್ದು, ಇದರ ಪ್ರಯುಕ್ತ ಗಣಹೋಮ, ಜಲಾದಿವಾಸ, ಶಯ್ಯವಾಸ, ದ್ರವ್ಯವಾಸ, ಪುಷ್ಪವಾಸಗಳು ಪರಮಪೂಜ್ಯ ಶ್ರೀ ದತ್ತಾವಧೂತ ಮಹಾರಾಜರು ಚೈತನ್ಯಾಶ್ರಮ ಹೆಬ್ಬಳ್ಳಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವುದು. ಪೂಜ್ಯರೊಂದಿಗೆ ರಾಮದುರ್ಗ ತಾಲೂಕಿನ ಎಲ್ಲ ಮಠಾಧೀಶರು ಭಾಗವಹಿಸುವರು. ಮುಖ್ಯ ಅತಿಥಿಗಳಾಗಿ ರಾಮದುರ್ಗದ ಶಾಸಕರು, ಮಾಜಿ ಶಾಸಕರು, ಗಣ್ಯ ವ್ಯಾಪಾರಸ್ಥರು, ಸಮಾಜ ಸೇವಕರು ಭಾಗವಹಿಸರು. ಆದ ಕಾರಣ ಸಕಲ ಸದ್ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಶ್ರೀ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಇವತ್ತಿನ ದಿವಸ ವೆಂಕಟೇಶ್ವರ ದೇವಸ್ಥಾನ ಹಾಗೂ ನಾಗದೇವರ ಪ್ರತಿಷ್ಠಾಪನವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಹಂಪಿಹೊಳಿ ಗ್ರಾಮದಲ್ಲಿ. ಇವತ್ತು ಏನು ವಿಶೇಷಪ್ಪ ಅಂತಂದ್ರೆ, ಸುತ್ತಮುತ್ತ ಹಳ್ಳಿ ಒಳಗೆ ಯಾವ ವೆಂಕಟೇಶ್ವರ ದೇವಸ್ಥಾನ, ನಾಗಪ್ಪನ ದೇವಸ್ಥಾನ ಯಾವುವು ಏನಿಲ್ಲ. ನಾಗಪ್ಪನ ದೇವಸ್ಥಾನ ಬೆನ್ನೂರಲ್ಲಿದೆ. ವೆಂಕಟೇಶ್ವರ ದೇವಸ್ಥಾನ 7-8 ಹಳ್ಳಿ ಒಳಗೆ ಯಾವುದೂ ಇಲ್ಲ. ಸುಮಾರು ಪುರಾತನ ಕಾಲದಿಂದ ಈ ನಮ್ಮ ವೆಂಕಟೇಶ್ವರ ದೇವಸ್ಥಾನ ಗುಡಿ ನಮ್ಮ ದತ್ತಾವಧೂತರು ಪ್ರತಿಷ್ಠಾಪನೆ ಮಾಡಿದರು. ಈ ಗುಡಿ ಒಂದು ಸ್ವಲ್ಪ ಹಳೆಯದಾಗಿ ನಿರ್ಲಕ್ಷ್ಯದಿಂದ ಉಳಿದಿತ್ತು. ಆಮೇಲೆ ನಾವು ಎಲ್ಲರೂ ಗ್ರಾಮಸ್ಥರು ಕೂಡಿ, ಹಿರಿಯರು ಕೂಡಿ ಮತ್ತು ವಯಸ್ಸಿನ ಮುಖಂಡರು ಎಲ್ಲರೂ ಕೂಡಿ ಇವತ್ತಿನ ದಿವಸ ಇದು ನಮ್ಮ ಗುಡಿ ವೆಂಕಟೇಶ್ವರ ಸುತ್ತಮುತ್ತ ದೇವಸ್ಥಾನದೊಳಗೆ ಇದು ನಮ್ಮದು ಗುಡಿ ರೆಕಾರ್ಡ್ ಆಗಲಿ, ಚೆಂದ ಆಗಲಿ, ಒಳ್ಳೆಯದಾಗಲಿ, ಸುತ್ತಮುತ್ತ ಯಾವುದೂ ಇಲ್ಲ ಅಂಥೇಳಿ ಹಮ್ಮಿಕೊಂಡು ನಾವು ಸುತ್ತಮುತ್ತಲಿನ ಹಳ್ಳಿಯವರು ಅಥವಾ ರಾಮದುರ್ಗದು ನಮ್ಮ ತಾಲೂಕಿನ ಎಲ್ಲ ಗುರು ಹಿರಿಯವರು ಅಥವಾ ನಮ್ಮ ಹಂಪಿಹೊಳಿದ ಗುರು ಹಿರಿಯವರು ಎಲ್ಲ ಸದ್ಭಕ್ತ ಹಂಪಿಹೊಳಿ ಗ್ರಾಮದ ಎಲ್ಲ ಜನರು ಕೂಡಿ ಇದೊಂದು ಗುಡಿ ಕಟ್ಟೂನು ಅಂಥೇಳಿ ವೆಂಕಟೇಶ್ವರ ದೇವಸ್ಥಾನನ ಇಟ್ಕೊಂಡಿದ್ದೇವೆ. ಮುಂದೆ ಇದಕ್ಕೆ ನಮ್ಮ ಶಾಸಕರಾದ ಮಾಜಿ ಶಾಸಕರು ಅವರು ಅವ್ರಂತ್ಯಕ್ಕೆ ಹೋಗಿ ಸಲಹೆ ಕೇಳಿದ್ವಿ, ಹಿಂಗಾಗೈತ್ರಿ ಅಂಥೇಳಿ. ಅವರು ಅನುದಾನ ಕೊಡ್ತೀವಿ ಮಾಡ್ಕೋರಿ ಅಂತ ಹೇಳಿದರು. ಆಮೇಲೆ ನಮ್ಮ ಈಗ ಮುಖ್ಯ ಸಚೇತಕರು ಪಟ್ಟಣ ಸಾಹೇಬರು ಅವರು ಕೂಡ ಸಹಕರಿಸ್ತೇವೆ ಅಂತೇಳಿ ಅವರು ನಮಗೆ ಕೋಆಪ್ರೇಟ್ ಮಾಡಿದರು. ಅದಕ್ಕೆ ಈ ಗುಡಿ ಹಿಂಗೆ ಬೆಳೀಲಿ, ಇನ್ನೂ ಒಟ್ಟು ಹೆಚ್ಚಿನ ಪ್ರಮಾಣದಾಗ ಬೆಳೀಲಿ ಅಂಥೇಳಿ ನಮ್ಮದು ಎಲ್ಲ ಯುವಕರಲ್ಲೇನೋ ಮನವಿ. ಇನ್ನೂ ಇವತ್ತು ದಿವಸ ನಾವು ದಿನಾಂಕ 9ನೇ ತಾರೀಕಿನ ದಿವಸ ಅವತ್ತು ನಾವು ಸೂರೇಬಾನ್ ಗ್ರಾಮದಿಂದ ಹಂಪಿಹೊಳಿ ಗ್ರಾಮಕ್ಕೆ ಮೂರ್ತಿ ವೆಂಕಟೇಶ್ವರ ಅಥವಾ ನಾಗದೇವರ ಮೆರವಣಿಗೆ ಮುಖಾಂತರ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಪ್ರತಿಷ್ಠಾಪನೆ. ಆಮೇಲೆ ಮರುದಿನ 10 ಗಂಟೆಗೆ 10ನೇ ತಾರೀಕಿನ ದಿವಸ ಅವತ್ತು ಕೂಡ ನಾವು ಉದ್ಘಾಟನೆ ಇಟ್ಕೊಂಡಿದ್ದೇವೆ. ಮತ್ತು ಶಾಸಕರು ಬರ್ತಾಯಿದ್ದಾರೆ, ಮಾಜಿ ಶಾಸಕರು ಬರ್ತಾಯಿದ್ದಾರೆ. ಆಮೇಲೆ ಇನ್ನೂ ಹಲವಾರು ಮುಖ್ಯ ಅತಿಥಿಗಳು ಇದ್ದಾರೆ. ಮತ್ತು ಅವತ್ತಿನ ದಿವಸ ಮೂರ್ತಿ ಪ್ರತಿಷ್ಠಾಪನಾ, ಕಳಸಾರೋಹಣ ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೇವೆ ರೀ. ಪ್ರಸಾದಗಳನ್ನು ಇಟ್ಕೊಂಡಿದ್ದೇವೆ, ಊಟದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ರೀ. ಎಲ್ಲ ದಾನಿಗಳು ಸಹಕರಿಸಿದ್ದಾರೆ ನಮಗೆ. ಎಲ್ಲರಿಗೆ ಅವ್ರಿಗೆ ಏನಂದ್ರೆ ನಮಗಿಷ್ಟು ಕೋಆಪ್ರೇಟ್ ಮಾಡಿಕೊಟ್ಟಿದ್ದಕ್ಕೆ, ಆಮೇಲೆ ನಮಗೆ SK ಪಳ್ರಾಲಿ, ರಾಟಿ ಅವರಾಗಲಿ ಅಥವಾ ನಮ್ಮ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ನಮ್ಮ MT ಪಳ್ರ ಅಣ್ಣಾರಾಗ್ಬೇಕ್ರಿ ಅವರು ಎಲ್ಲರೂ ಕೂಡಿ ಕೆಲವೊಂದಿಷ್ಟು ಇನ್ನೂ ನಾವು ಬಿಟ್ಟರು ಹೇಳ್ಬೋದು ರೀ. ಹಿರೇರೆಡ್ಡಿ ಅವರು ಅದಾರೆ. ಇಂಥವ್ರು ಎಲ್ಲರೂ ಕೂಡಿ ನೀವು ಕಟ್ರಿ ಬಿಡಬೇಡ್ರಿ ಅಂಥೇಳಿ ನಮಗೆ ಸ್ವಲ್ಪ ಭಾಳ ಸುತ್ತಮುತ್ತಲಿನ ಹಳ್ಳಿಯವರಾಗಲಿ ಎಲ್ಲರೂ ಇದನ್ನು ಗುಡಿ ಕಟ್ರಿ ಬಿಡಬೇಡಿ ವೆಂಕಟೇಶ್ವರ ದೇವಸ್ಥಾನ ಅಂಥೇಳಿ. ಮತ್ತು ಆಮೇಲೆ ನಮ್ಮ ರೆಡ್ಡಿ ಅಧ್ಯಕ್ಷರಾದಂಥ ನಮ್ಮ JBM ಅವರು ಇವರೆಲ್ಲ ಕೂಡಿ ನಮಗೆ ಭಾಳ ಕೋಆಪ್ರೇಟ್ ಮಾಡಿದ್ದಾರೆ ರೀ.
ಇನ್ನೂ ಹಲವಾರು ನಮಗೆ ಅವ್ರಿಗೆ ಮಾಡಿರಿ, ಇನ್ನು ನಾವು ತಾಲೂಕಿನಾಗ ನಾವು ಇನ್ನೂ ನಿಮಗೆ ಹೆಚ್ಚಿನ ನಮ್ಮ ಪ್ರೋತ್ಸಾಹ ಐತೇವೆ ಅಂತೇಳಿ ನಮ್ಗೆ ರೆಡ್ಡಿ ಸಮಾಜದ ನಮ್ಮ ಅಧ್ಯಕ್ಷರು JBM ಅವರು ಅವ್ರದ್ದೇ ಇದು ಅವರೆಲ್ಲ ಬಂದು ನಮ್ಗೆ ಹೆಚ್ಚಿನ ಇದನ್ನು ನಿಮಗೆ ಶಕ್ತಿ ತುಂಬುವಂಥ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ. ಏನು ಬೇಕಾದ ಮಾಡಿದ್ರು ನಂದು ನಿಮ್ಮ ಹಿಂದೆ ಇದ್ದೇ ಇರ್ತೇವೆ ಅಂತೇಳಿ ನಮ್ಗೆ ಒಂದು ಭಾಳ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ಸಮಾಜದವರು ಅದಾರ, ಎಲ್ಲ ಬಾಂಧವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೂರ್ಯಬಾನ್ ಆಗಲಿ ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ಹಳ್ಳಿಯವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಶ್ರೀ ವೆಂಕಟೇಶ್ವರ ಹಾಗೂ ನಾಗಮೂರ್ತಿ ಭವ್ಯ ಮೆರವಣಿಗೆ ಹಾಗೂ ಕಳಸಾರೋಹಣ ಬಸವೇಶ್ವರ ಸದ್ಭಕ್ತ ಮಂಡಳಿ ಹಾಗೂ ದತ್ತ ಭಕ್ತ ಮಂಡಳಿ ಎಲ್ಲರೂ ಕೂಡಿ ನೆರವೇರಿಸಬೇಕಂತ ಮಾಡಿಕೊಂಡಿದ್ದೇವೆ. 9ನೇ ತಾರೀಕು ಸೂರ್ಯಬಾಣದಿಂದ ನಾಗಮೂರ್ತಿ ಲಕ್ಷ್ಮೀ ವೆಂಕಟೇಶ್ವರ ಮೂರ್ತಿ ಕಳಸಾರೋಹಣವನ್ನು ಭವ್ಯ ಮೆರವಣಿಗೆಯೊಂದಿಗೆ ಊರಿಗೆ ತರುವುದು. ಮತ್ತು ಅವತ್ತು ರಾತ್ರಿ ಯಾರಾದರಲ್ರಿ ಇವರು ಗಳು ಶ್ರೀ ದತ್ತ ಅವಧೂತ ಮಹಾರಾಜರು ಚೈತನ್ಯಾಶ್ರಮ ಹುಬ್ಬಳ್ಳಿ ಇವರ ನೇತೃತ್ವದಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಿಕೊಡ್ತಿದ್ದಾರೆ. ಹಾಗಾಗಿ ಇದಕ್ಕೆ ಎಲ್ಲ ಫಸ್ಟಿಗೆ ನಾವು ಇದಕ್ಕೆ ರಾಮದುರ್ಗಕ್ಕೆ ಹೋದಾಗ ನಮಗೆ ಮೂಲತಃ ನಮಗೆ ಸಪೋರ್ಟ್ ಕೊಟ್ಟವರು ಅಂದರೆ JBM ಅವ್ರ ಮುಖಾಂತರನೇ ನಾವು ಇವೆಲ್ಲ ಹಳ್ಳಿಗಳಲ್ಲಿ ಅಡ್ಡಾಡಿ ಅವರ ಒಕ್ಕಟ್ಟಿನಿಂದ ಈ ಒಂದು ಭವ್ಯ ಗುಡಿ ಸಜ್ಜಾಗಿದೆ. ಈಗ ನಾಳೆ ಓಪನಿಂಗ್ ಮಾಡೋಕ್ಕೆ ರೆಡಿ ಇದ್ದಾವೆ. ಹಾಗಾಗಿ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಗುಡಿಗೆ ಇದನ್ನು ಅನುಕೂಲ ಆಗೋಂಗೆ ಮಾಡಿಕೊಡ್ಬೇಕಂತ ತಮ್ಮೆಲ್ಲರೂ ಬೇಡ್ಕೊಳ್ತೀವಿ. ಶುಕ್ರವಾರ ದಿನಾಂಕ 10/4/2026 ಪೂಜ್ಯರ ಸನ್ನಿಧಿಯಲ್ಲಿ ಶ್ರೀ ದತ್ತ ಅವಧೂತ ಮಹಾರಾಜರು ಹೆಬ್ಬಳ್ಳಿ, ಶ್ರೀ ಶಾಂತವೀರ ಮಹಾಸ್ವಾಮಿಗಳು ರಾಮದುರ್ಗ ಹಂಪಿಹೊಳಿ ಮತ್ತು ಶಿವಾನಂದ ಮಹಾಸ್ವಾಮಿಗಳು ಪುಣ್ಯಾಶ್ರಮ ಮಣಿಯಾಳ್, ಆಮೇಲೆ ಮತ್ತು ಶಿವಮೂರ್ತಿ ಸ್ವಾಮಿಗಳು ಅವರಾಧಿ ಮತ್ತು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಮುಳ್ಳೂರು ಇವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯೋದು. ದಯಮಾಡಿ ಎಲ್ಲ ಭಕ್ತರು ಬರಬೇಕಾಗಿ ವಿನಂತಿ.